ಏನು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆ ಮತ್ತು ಬಹುಜನ ಸಂಘಟನೆಗಳ ಒಕ್ಕೂಟದ ಒಂದು ಸಹಯೋಗದಲ್ಲಿ ಎಲ್ಲಾ ಮುಖಂಡರು ಒಟ್ಟುಗೂಡಿ ಈ ಒಂದು ಮುದಿಗೆರೆ ಗ್ರಾಮ ಪಂಚಾಯಿತಿ ಏನು ಎನ್ ಗಡ್ಡೂರು ಗ್ರಾಮದಲ್ಲಿ ನಡೀತಾ ಇದೆ. ಆ ಒಂದು ಗ್ರಾಮ ಪಂಚಾಯಿತಿಯನ್ನ ಮುದಿಗೆರೆಗೆ ತರಬೇಕು ಅಂತೇಳಿ ಏನು ಮುದಿಗೆರೆ ಗ್ರಾಮದ ಅಂಬೇಡ್ಕರ್ ಯುವಕ ಸಂಘ ಮೊದಲಿಂದ ಈ ಒಂದು ಹೋರಾಟವನ್ನ ಮಾಡ್ತಾ ಬಂದಿದೆ. ಅದರ ಜೊತೆಗೆ ಈಗ ಮುಖ್ಯ ರೂವಾರಿಗಳಾಗಿ ಆ ಗ್ರಾಮದ ಮಾಜಿ ಮೆಂಬರ್ ಆಗಿರ್ತಕ್ಕಂಥ CM ಚಂದ್ರೂರವರು ಹಾಗೂ ರಾಜಣ್ಣನವರು, ವಿಶ್ವಣ್ಣವರು, ಮತ್ತೆ ಈಗ ಹೆಣ್ಮಕ್ಳು ಒಟ್ಟೊಟ್ಟಿಗೆ ಎಲ್ರೂ ಪ್ರೆಸೆಂಟ್ ಸದಸ್ಯರು ಒಟ್ಟೊಟ್ಟಿಗೆ ಇವತ್ತು ಆ ಒಂದು ಗ್ರಾಮ ಪಂಚಾಯಿತಿಯನ್ನ ನಮ್ಮ ಗ್ರಾಮಕ್ಕೆ ತರಲೇಬೇಕು ಅನ್ನೋ ಒಂದು ಆ ಪಂಚಾಯಿತಿಯನ್ನ ನಮ್ಮ ಗ್ರಾಮಕ್ಕೆ ತರಲೇಬೇಕು ಅಂತೇಳಿ ಏನು ಒಂದು ನಿರ್ಣಯ ಮಾಡಿ ಹೋರಾಟಕ್ಕೆ ಕೂತ್ಕೊಂಡು ಹೋರಾಟದ ಒಂದು ಗೆಲುವನ್ನ ಸಾಧಿಸ್ತಕ್ಕಂಥ ಮುನ್ಸೂಚನೆಗಳು ನಮಗೆ ಸಿಕ್ಕಿದ್ದಾವೆ. ಆ ಮುನ್ಸೂಚನೆಗಳು ಈ 3 ದಿನದಿಂದ ಬಹಳಷ್ಟು ಜನರಲ್ಲಿ ನಿರುತ್ಸಾಹ ಇರಬಹುದು. ಆದ್ರೆ ನಾವು ನಿರುತ್ಸಾಹ ಪಟ್ಟಿದ್ದೀವಿ ಅಂತಂದ್ರೆ ನಾವು ಜಯಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತೂ ಉತ್ಸಾಹಿಗಳಾಗೇ ಇರಬೇಕು. ನಾವು ಗೆದ್ದಿದ್ದೀವಿ ಅನ್ನೋ ಮಟ್ಟದಲ್ಲೇ ನಾವು ಆಲೋಚನೆ ಮಾಡಬೇಕು. ನಾವು ಸೋತಿದ್ದೀವಿ ಅಂತೇಳಿ ಯಾವತ್ತೂ ಯೋಚನೆ ಮಾಡಬಾರ್ದು. ನಮ್ಮ ಹೆಣ್ಮಕ್ಳು ಬಹಳಷ್ಟು ಜನ ನಾವು ಸೋಲ್ತೀವೋ ಅಂತೇಳಿ ಬಹಳಷ್ಟು ಜನ ನಿರಾಸಕ್ತರಾಗಿದ್ದೀರಿ. ದಯವಿಟ್ಟು ಯಾವತ್ತೂ ಹೋರಾಟದ ಹಾದಿಯಲ್ಲಿ ಯಾವತ್ತೂ ಸೋಲು ಅನ್ನೋದು ಇರೋದಿಲ್ಲ. ಗೆಲ್ಲುತ್ತೀವಿ ನಾವು ಅನ್ನೋದನ್ನ ಒಂದು ಗಮನದಲ್ಲಿ ಇಟ್ಕೊಬೇಕು. ತಡೆ ಆಗಬಹುದು ಇಂಥ ಹೋರಾಟಗಳು. ಇದು 16 ದಿವಸ. ಇಂಥ ಹೋರಾಟಗಳು ತಿಂಗಳಾನುಗಟ್ಲೆ ನಾವು ಹೋರಾಟಗಳನ್ನ ಮಾಡಿದ್ದೀವಿ. ತಾಲೂಕ್ ಕಚೇರಿ ಆವರಣದಲ್ಲಿದ್ದಂತ ಮರಗಳನ್ನ ಕಡಿದು ಅಲ್ಲೇ ಅಡಿಗೆಗಳು ಮಾಡಿರ್ತಕ್ಕಂಥ ನಿದರ್ಶನಗಳಿದಾವೆ. ತಿಂಗಳಾನುಗಟ್ಲೆ ಹೋರಾಟ ಮಾಡಿದ್ದೀವಿ, ಹೋರಾಟಗಳನ್ನ ಗೆದ್ದಿದ್ದೀವಿ. ಅಂತ ಒಂದು ಹೋರಾಟಗಳನ್ನ ನಾವು ಅವಲೋಕಿಸಿದಾಗ ಈ ಹೋರಾಟ ಎಷ್ಟು ಮಾತ್ರನೂ ಅಲ್ಲ. ಇಂಥ ಒಂದು 16 ದಿನದಲ್ಲೂ ಕೂಡ ನಾವು ಇಡೀ ಜಿಲ್ಲೆಯಾದ್ಯಂತ ಜಿಲ್ಲಾಡಳಿತಕ್ಕೆ ಬಿಸಿ ಮುಟ್ಟಿಸಿದೀವಿ, ತಾಲೂಕು ಆಡಳಿತಕ್ಕೆ ಬಿಸಿ ಮುಟ್ಟಿಸಿದೀವಿ, ತಾಲೂಕಿನ ಜನಪ್ರಿಯ ಶಾಸಕರಿಗೆ ಬಿಸಿ ಮುಟ್ಟಿಸಿದೀವಿ, ಇವರವರಿಗೆ ಬಿಸಿ ಮುಟ್ಟಿಸಿದೀವಿ. ಇವತ್ತೆಲ್ರೂ ಎಲ್ಲೋ ಒಂದ್ ಕಡೆ ಈ ನಮ್ಮನ್ನ ಏನು ಒಂದು ಹೋರಾಟ ಈ ಮಟ್ಟಕ್ಕೆ ನಮ್ಮನ್ನ ಮಾಡ್ತಾ ಇದೆಯಲ್ಲ, ಈ ಒಂದು ಹೋರಾಟದಲ್ಲಿ ನಾವು ಅವ್ರ ಕೆಲಸ ಏನಿದೆಯೋ ಅದನ್ನ ನಾವು ಸಂಪೂರ್ಣವಾಗಿ ಅವರಿಗೆ ಆ ಒಂದು ಗ್ರಾಮ ಪಂಚಾಯಿತಿಯನ್ನ ದಕ್ಸ್ಕೊಡೋ ರೀತಿ ಕೆಲಸ ಮಾಡ್ಬೇಕು ಅನ್ನೋದು ಅವರ ಮನಸ್ಸಿಗೂ ಬಂದಿದೆ. ಆದ್ರೆ ಮಧ್ಯದಲ್ಲಿ ಕಾನೂನಾತ್ಮಕವಾಗಿ ಕಾನೂನು ಹೋರಾಟ ಅನ್ನೋದು ಒಂದಿದೆ. ಯಾಕೆ ಅಂತಂದ್ರೆ ಆ ಕಾನೂನು ಹೋರಾಟ ಇರೋದ್ರಿಂದಾನೇ ನಮ್ಗೆ ಇಷ್ಟು ದಿವಸಗಳ ಕಾಲ ಎಳ್ಕೊಂಡ್ ಬರ್ತಾ ಇದೆ. ಈ ಕೆಲಸ ನಾವು ಮೊದಲೇನೆ ಹಿಂದೆ ಇದ್ದಂತ ಅಧಿಕಾರಿಗಳು ಕಾನೂನು ಹೋರಾಟ ಮಾಡಿದಿದ್ರೆ ನಮ್ಮ ಪಂಚಾಯತಿ ನಮ್ಗೆ ಇಷ್ಟೊತ್ತಿಗೆ ಯಾವಾಗೋ ನಮ್ಗೆ ಸಿಗ್ತಾ ಇತ್ತು. ಆದ್ರೆ ಕಾನೂನು ಹೋರಾಟ ಮಾಡ್ಬೇಕಾಗಿರೋದ್ರಿಂದ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಏನು ಇನ್ನು 1 ದಿವಸ 2 ದಿವಸದಲ್ಲಿ ನಮ್ಗೆ ಒಂದು ಮುನ್ಸೂಚನೆ ಸಿಕ್ಕಿರೋ ಪ್ರಕಾರ ನಮ್ಮ ಪಂಚಾಯತಿ ನಮ್ಗೆ ಬರ್ತದೆ ಅನ್ನೋ ಒಂದು ಆಶಾಭಾವನೆ ನಮ್ಗಿದೆ. ಆ ಆಶಾಭಾವನೆಗಳಲ್ಲಿ ಯಾರೊಬ್ಬರೂ ಅಷ್ಟೇ ನಾವು ಬೆಳಿಗ್ಗೆ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮದ ಪ್ರತಿ ಮನೆಯಿಂದ ಒಬ್ಬೊಬ್ಬರು ನಾಳೆ ಇಲ್ಲಿ ಬರಬೇಕು. ಬಂದು ಈ ಒಂದು ಪಂಚಾಯತಿ ಸಾಯಂಕಾಲದೊಳಗಡೆ ನಮಗೆ ಬದಲಾವಣೆ ಆಗ್ತಕ್ಕಂಥ ಒಂದು ಮುನ್ಸೂಚನೆಗಳು ಇಲ್ಲ, ಇನ್ನೇನೋ ಬೇರೆ ರೀತಿ ಆಗ್ತಕ್ಕಂಥ ಮುನ್ಸೂಚನೆಗಳು ಇದ್ರೂ ಸಹ ನಾವು ನಮಗೆ ನಮ್ಮ ಅದೃಷ್ಟ ಚೆನ್ನಾಗಿದ್ದು ಬದಲಾವಣೆ ಆದ್ರೆ ಅದು ಒಂದು ಜಯನೇ. ಬದಲಾವಣೆ ಮಾಡದೆ ಏಟೇನಾದ್ರೂ ಕೊಟ್ರೆ ಅವ್ರಿಗೆ ಬೀಗ ಮುದ್ರೆಗಳಾಗ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನ ನಾವು ನಾಳೆ ನಿರ್ಣಯ ಮಾಡ್ಬೇಕಾಗ್ತದೆ. ಅದಕ್ಕೆ ಬಹಳಷ್ಟು ಜನ ಹೆಚ್ಚಾಗಿ ಬಂದು ಇಲ್ಲಿ ಹೋರಾಟವನ್ನ ಜಯಗಳಿಸಬೇಕು, ಹೋರಾಟಕ್ಕೆ ಮುಂದಾಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ.